ಜುಳುಜುಳು ಎನ್ನುವ ನೀರಿನ ಶಬ್ದ ಮೈಲಿ ದೂರದವರೆಗೂ ಕೇಳಿಸುತ್ತಿದೆ. ಸುತ್ತಲೂ ದಟ್ಟ ಕಾಡು, ಕಿರಿದಾದ ದಾರಿಯನ್ನು ಇನ್ನಷ್ಟು ಕಿರಿದಾಗಿಸಿದೆ ಗಿಡಗಂಟಿಗಳು. ಅವುಗಳನ್ನು ಅತ್ತಿತ್ತ ಸರಿಸುತ್ತಾ ದಾಪುಗಾಲು ಹಾಕುತ್ತಾ ನಡೆಯುತ್ತಿದ್ದಾನೆ ವೈಭವ್. ನಗರದ ಹೆಸರಾಂತ ಛಾಯಾಗ್ರಾಹಕ ಅವನು. ಅವನಲ್ಲಿರುವ ಕ್ಯಾಮೆರಾ ಕಣ್ಣಿಗೆ ಕಂಡದ್ದೆಲ್ಲ ಅದ್ಭುತವೇ ಎಂಬಂತೆ ಪಟ ತೆಗೆಯುತ್ತಾನೆ. ಜೊತೆಗೆ ಒಂದಿಷ್ಟು ಹುಂಬತನ. ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬಂತೆ. ಅದು ನಿಜವೂ ಕೂಡ. ಏಕೆಂದರೆ ತನಗೆ ಬೇಕಾದ ಪಟ ತೆಗೆಯಲು ಸಾಗರದ ಆಳಕ್ಕೂ ಇಳಿಯಬಲ್ಲ, ಬೋರ್ಗರೆಯುವ ಜಲಪಾತಕ್ಕೂ ಧುಮುಕಬಲ್ಲ ಛಲದಂಕಮಲ್ಲ ಅವನು. ಒಟ್ಟಿನಲ್ಲಿ ಕೆಲಸದ ವಿಷಯದಲ್ಲಿ ಅವನಿಗೆ ಅವನೇ ಸಾಟಿ. 3 ಬಾರಿ ಅತ್ಯುತ್ತಮ ಛಾಯಾಗ್ರಾಹಕ ಎಂಬ ಕಿರೀಟವನ್ನು ಅನಾಯಾಸಕವಾಗಿ ಮುಡಿಗೇರಿಸಿಕೊಂಡು ಬೀಗುತ್ತಿರುವ ಭೂಪ ಈಗ ಮತ್ತೆ 4ನೇ ಬಾರಿಗೆ ಅದೇ ಕಿರೀಟದ ಆಸೆ ಹೊತ್ತು ಜಲಪಾತದೆಡೆಗೆ ಬರುತ್ತಿದ್ದಾನೆ. ಬೋರ್ಗರೆಯುವ ಸದ್ದು ಕೇಳುತ್ತಲೇ ಸುಮಾರು ಅರ್ಧ ಕಿಲೋಮೀಟರ್ ನಡೆದ ವೈಭವ್ ಇನ್ನೇನು ಜಲಪಾತದ ಹತ್ತಿರ ಬಂದು ತಲುಪಿದೆ ಎನ್ನುವಷ್ಟರಲ್ಲಿ ಗಕ್ಕನೆ ನಿಂತು ತನ್ನ ಕ್ಯಾಮರಾ ಆನ್ ಮಾಡಿಕೊಂಡನು. 5 ನಿಮಿಷಗಳ ಕಾಲ ಹೆಜ್ಜೆ ಮುಂದಿಡುತ್ತಲೇ ಅವನ ಬಾಯಿಂದ ವಾವ್, ಬ್ಯೂಟಿಫುಲ್ ಎಂಬಂತೆ ಉದ್ಗಾರ ಹೊರಹೊಮ್ಮಿತು. ಸುಮಾರು 100 ಅಡಿ ಎತ್ತರದಿಂದ ಧುಮುಕುತ್ತಿರುವ ಜಲರಾಶಿಯ ಬೆಳ್ಳನೆಯ ಬಣ್ಣ ಕಣ್ಣು ಕುಕ್ಕುತ್ತಿದ್ದರೆ ವೈಭವ್ ತನಗೆ ತೋಚಿದ ರೀತಿಯಲ್ಲಿ ಮನಸೋ ಇಚ್ಛೆ ಪಟ ತೆಗೆಯತೊಡಗಿದ. ಹಾಗೆಯೇ ಹತ್ತಿರ ಬಂದು ಜಲಪಾತದ ಬುಡದಲ್ಲಿ ನಿಂತವರಿಗೆ ಧುಮುಕುವ ಜಲಪಾತ ತನ್ನೊಡಲಿನ ಹನಿ ನೀರನ್ನು ಸಿಂಚಯಿಸಿತ್ತು. ಪುಳಕಿತಗೊಂಡನು ಅವನು. ಕ್ಯಾಮರಾವನ್ನು ಕಣ್ಣಿಗೆ ಹತ್ತಿರ ಹಿಡಿದು ಸುತ್ತಲೂ ನೋಡುತ್ತಾ ಬಂದವನು ಒಂದು ಕಡೆ ಗಕ್ಕನೆ ನಿಂತು ಬಿಟ್ಟನು ವೈಭವ್. ವಾವ್, ಸೋ ಬ್ಯೂಟಿಫುಲ್. ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಇಂತಹ ಸುಂದರ ದೃಶ್ಯ ನನಗಾಗಿ ಕಾದಿದೆಯಾ ಎಂದು ತನ್ನಲ್ಲೇ ಹೇಳಿಕೊಂಡವನು ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡನು. ನಂತರ ಸುತ್ತಲೂ ಕಾಣುವ ಪರಿಸರವನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದರೂ ಆಗದೆ ಸೋತವನು ಮತ್ತೆ ಅದೇ ಜಾಗಕ್ಕೆ ಕ್ಯಾಮರಾ ತಿರುಗಿಸಿದನು. ಎಷ್ಟು ನೋಡಿದರೂ ಸಾಲದು ಅನಿಸುತ್ತಿದೆ ಅಲ್ಲ. ಛೇ, ನನ್ನ ಮನಸ್ಸು ಇವತ್ತು ಯಾಕೆ ಇಷ್ಟು ಚಂಚಲ ಆಗುತ್ತಿದೆ ಎಂದು ಹೇಳಿಕೊಂಡವನು ಹೆಚ್ಚು ಸಮಯ ಅಲ್ಲಿ ನಿಲ್ಲಲಾಗದೆ ಬೇರೆಡೆ ಹೊರಟು ಬಿಟ್ಟನು. ಜಲಪಾತದ ನೀರು ಹರಿಯುವ ಜಾಗದಲ್ಲಿ, ಅಂದರೆ ಕೊಂಚ ದೂರದಲ್ಲಿ ಒಂದು ಹುಡುಗಿ ಆಟ ಆಡುತ್ತಾ ಇದ್ದಾಳೆ. ನೀಲಿ ಬಣ್ಣದ ಅನಾರ್ಕಲಿ ಡ್ರೆಸ್ ತೊಟ್ಟು ಕೂದಲನ್ನು ಗಾಳಿಗೆ ಹಾರಾಡಲು ಬಿಟ್ಟಿದ್ದಾಳೆ. ಅಲಂಕಾರ ಇಲ್ಲದೆ ಬೆಳ್ಳನೆಯ ಮುಖದಲ್ಲಿ ಕೊಂಚವೇ ಲಿಪ್ಸ್ಟಿಕ್ ಹಚ್ಚಿದ ತುಟಿ ಎದ್ದು ಕಾಣುತ್ತಿದೆ. ಕಿವಿಗಳಲ್ಲಿ ಪುಟ್ಟ ಪುಟ್ಟ ಮುತ್ತಿನ ಓಲೆಗಳು, ಹಣೆಯಲ್ಲಿ ಒಂದು ಬಿಂದಿ. ಇದಿಷ್ಟೇ ಅಲಂಕಾರ ಆದರೂ ಅವಳೊಬ್ಬಳು ಧರೆಗಿಳಿದ ದೇವತೆಯಂತೆ ಕಂಗೊಳಿಸುತ್ತಿದ್ದಳು ತಾರಿಣಿ. ಈಗಷ್ಟೇ ಪದವಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅದರಂತೆಯೇ ಹೊರಟವಳು ಅವಳು. ಅವಳ ಅದೃಷ್ಟಕ್ಕೆ ಸರಿಯಾಗಿ ಅವಳ ಅಮ್ಮ ಕುಸುಮರವರಿಗೆ ಕೃಷಿ ಇಲಾಖೆಯಲ್ಲಿ ಕೆಲಸ ಸಿಕ್ಕಿರುವುದರಿಂದ ಮನೆ ಸಮೇತ ಶಿಫ್ಟ್ ಆಗುತ್ತಿದ್ದಾರೆ. ಈ ಹುಚ್ಚು ಹುಡುಗಿ ಎಲ್ಲಿ ನೀರು ಹರಿಯುವ ಸದ್ದು ಕೇಳಿಸುತ್ತದೋ ಅಲ್ಲೆಲ್ಲ ಎಳೆದುಕೊಂಡು ಬಿಡುವವಳು. ಇವಳ ಹುಚ್ಚು ಸಾಹಸಕ್ಕೆ ಮುನಿಸಿಕೊಂಡ ರಾಧಿಕಾ ಮಗಳ ಕೈಯಲ್ಲಿ ಒಂದಿಷ್ಟು ದುಡ್ಡು ತುರುಕಿ ಬಿಟ್ಟು ಹೋಗಿದ್ದಾರೆ ಅಲ್ಲೇ. ಈಗ ಅವಳು ಸ್ವತಂತ್ರಾಕಿ, ಆದರೆ ಜವಾಬ್ದಾರಿ ಉಳ್ಳವಳು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನು ಕಳೆದುಕೊಂಡ ತಾರಿಣಿ ರಾಧಿಕಾರವರ ಆರೈಕೆಯಲ್ಲಿ ಮುದ್ದು ಮುದ್ದಾಗಿಯೇ ಬೆಳೆದಿದ್ದಳು. ಅವಳಿಗೆ ಒಂದೇ ಕೊರಗು, ತನ್ನ ಸಲುವಾಗಿ ಅಮ್ಮ ಒಂಟಿ ಜೀವನ ನಡೆಸುವಂತೆ ಆಯಿತಲ್ಲ ಎಂದು. ರಾಧಿಕಾರ ಹೆತ್ತವರು ಆಗಾಗ ಇದನ್ನೇ ಹೇಳಿ ತಾರಿಣಿಯ ಮನಸ್ಸು ಕೆಡಿಸಿದ್ದರು. ನಿನಗೆ 1.5 ವರ್ಷ ಇದ್ದಾಗ ನಿನ್ನ ಅಪ್ಪ ತೀರಿಕೊಂಡ. ಆಮೇಲೆ ಅದೆಷ್ಟು ಹೇಳಿದರೂ ನಿನ್ನ ಅಮ್ಮ ಮರುಮದುವೆಗೆ ಒಪ್ಪಲಿಲ್ಲ. ನಾವು ಗಟ್ಟಿಯಾಗಿರುವಾಗಲೇ ಅವಳಿಗೆ ಒಂದು ಜೊತೆ ಆದರೆ ಒಳ್ಳೆಯದು ಎಂದು ನಾವು ಯೋಚಿಸಿದರೆ ಅವಳ ಆಲೋಚನೆಯ ತುಂಬೆಲ್ಲ ನೀನೇ ತುಂಬಿಕೊಂಡಿದ್ದೀಯ. ಇನ್ನು ನಮ್ಮ ಮಾತು ಕೇಳುತ್ತಾಳ ಅವಳು ಎಂದು ಆಗೆಲ್ಲ ಅಜ್ಜಿ ಅವಲತ್ತುಕೊಂಡರೆ ಪುಟ್ಟ ತಾರಿಣಿ ಹಲ್ಲು ಕಿರಿದು ಸುಮ್ಮನಾಗಿ ಬಿಡುತ್ತಿದ್ದಳು. ಆದರೆ ಬೆಳೆದು ದೊಡ್ಡವಳಾಗುತ್ತಿದ್ದಂತೆಯೇ ಅಜ್ಜಿಯ ಮಾತು ಅವಳ ನೋವು ಅರ್ಥವಾಗತೊಡಗಿತ್ತು. ಆಗೆಲ್ಲ ಅಮ್ಮ ಎಂದರೆ ಎದೆ ಉಬ್ಬಿಸಿ ನಿಲ್ಲುವಷ್ಟು ಹೆಮ್ಮೆ ಅವಳಿಗೆ. ಆದರೆ ಇತ್ತೀಚೆಗೆ ಏಕೋ ಅಮ್ಮ ಕೊಂಚ ಬಡವಾಗುತ್ತಿದ್ದಾಳೆ ಎಂಬ ಅರಿವಾಗುತ್ತಿದೆ ಅವಳಿಗೆ. ಆದರೆ ಏಕೆ ಎಂದು ಕಾರಣ ತಿಳಿಯದೆ ಸುಮ್ಮನಾಗಿದ್ದಾಳೆ. ಇಡೀ ವನರಾಶಿಯ ನಡುವೆ ಬೋರ್ಗೆರೆವ ಜಲಪಾತದಲ್ಲಿ ಒಬ್ಬಳೆ ಹೆಣ್ಣು ಮಗಳು. ಇವಳು ನಿಜವಾಗಿಯೂ ಮನುಷ್ಯ ಜಾತಿಯ, ಅಲ್ಲ ಗಂಧರ್ವ ಕನ್ಯೆಯ? ಮನುಷ್ಯಳಾಗಿದ್ದರೆ ಇಂತಹ ದಟ್ಟ ಕಾನನದ ನಡುವೆ ಒಬ್ಬಳೇ ಇಷ್ಟು ನಿರ್ಭೀತಿಯಿಂದ ವಿಹರಿಸುತ್ತಿರಲಿಲ್ಲ. ಬಹುಶಃ ಶಾಪಗ್ರಸ್ತ ಅಪ್ಸರೆಯೇ ಇರಬೇಕು. ಆಲೋಚನೆಗಳು ಎತ್ತೆತ್ತಲು ಹರಿಯತೊಡಗಿದಾಗ ತನ್ನ ತಲೆಗೆ ತಾನೇ ಹೊಡೆದುಕೊಂಡ ವೈಭವ್, ನೀನು ಯಾವಾಗ ಇಷ್ಟು ಆಳವಾಗಿ ಚಿಂತೆ ಮಾಡಲು ಕಲಿತಿದ್ದು? ತನ್ನಲ್ಲೇ ಕೇಳಿಕೊಂಡವನು ನಗುತ್ತಾ ಅತ್ತಿತ್ತ ತಲೆ ಅಲ್ಲಾಡಿಸಿದ. ಜಲಪಾತದ ಇಕ್ಕಲಗಳಲ್ಲಿ ಇರುವ ಬಂಡೆಗಳನ್ನು ಬಹಳ ಜಾಗರೂಕತೆಯಿಂದ ಹತ್ತಿ ಒಂದಷ್ಟು ದೂರದಲ್ಲಿ ನಿಂತವನು ಕೆಳಗೆ ಇಣುಕಿ ನೋಡಿದರೆ ಆ ಹುಡುಗಿ ಕಾಣಲಿಲ್ಲ. ಬದಲಿಗೆ ಅವಳ ದುಪ್ಪಟ್ಟ ದಡದಲ್ಲಿ ಬಿದ್ದಿರುವುದು ಗೋಚರಿಸಿತು. ಸರಸರನೆ ಇಳಿದು ಬಂದವನು ದುಪ್ಪಟ್ಟವನ್ನು ತೆಗೆದು ತನ್ನ ಬ್ಯಾಗಿನಲ್ಲಿ ಹಾಕಿಕೊಂಡನು. ಇನ್ನೇನು ತಿರುಗಿ ಹೊರಡಬೇಕು ಅನ್ನುವಷ್ಟರಲ್ಲಿ ಸೂರ್ಯನ ಕಿರಣ ನೀರ ಮೇಲೆ ಬಿದ್ದು ಇಡೀ ಜಲಪಾತವೇ ಹೊನ್ನ ಬಣ್ಣಕ್ಕೆ ತಿರುಗಿದ್ದು ಕಂಡನು ವೈಭವ್. ವಾವ್ ಎನ್ನುತ್ತಾ ಫೋಟೋ ತೆಗೆಯಲು ಆರಂಭಿಸಿದವನು ಯಾರ ಅಡ್ಡಿ ಆತಂಕ ಇಲ್ಲದೆ ನಿರಂತರವಾಗಿ ಫೋಟೋ ಕ್ಲಿಕ್ಕಿಸಿದ್ದನು.
ಸಾಕು ಎನಿಸಿದಾಗ ಕ್ಯಾಮೆರಾ ಆಫ್ ಮಾಡಿ ನಡೆಯಲಾರಂಭಿಸಿದನು. ಆದರೆ ಕೊಂಚ ದೂರ ತಲುಪಿದವನಿಗೆ ತಾನು ಬಂದ ದಾರಿ ಇದಲ್ಲ ಎಂದು ತಿಳಿಯಿತು. ತಿಳಿಯುವಷ್ಟರಲ್ಲಿ ಮಳೆ ಆರಂಭವಾಗಿತ್ತು. ವೈಭವ್ ತನ್ನ ಕ್ಯಾಮರಾವನ್ನು ಬ್ಯಾಗಿನ ಒಳಗೆ ಇಟ್ಟು ಸಾಧ್ಯವಾದಷ್ಟು ದೂರವನ್ನು ಓಡು ನಡಿಗೆಯಲ್ಲಿ ಕ್ರಮಿಸಿದನು. ಮಳೆಯ ತೀವ್ರತೆ ಹೆಚ್ಚಾದಾಗ ಇನ್ನು ತನ್ನಿಂದ ಸಾಧ್ಯವಿಲ್ಲ ಅಂತಾದಾಗ ದೊಡ್ಡದಾದ ಒಂದು ಮರದ ಕೆಳಗೆ ಆಶ್ರಯ ಪಡೆದನು. ಅದೇ ಮರದ ಇನ್ನೊಂದು ಬದಿಯಲ್ಲಿ ತಾರಿಣಿ ನಿಂತಿದ್ದಾಳೆ. ಮಳೆ ನೀರಿನಲ್ಲಿ ಆಟ ಆಡುತ್ತಾ. ತನ್ನ ಮೈ ಮೇಲೆ ಹೆಚ್ಚು ನೀರು ಸುರಿಯುತ್ತಿರುವ ಕಾರಣ ಕೊಂಚ ಅತ್ತ ಸರಿದವನಿಗೆ ತಾರಿಣಿಯ ಬೆನ್ನು ಕಾಣಿಸಿತು. ಅವಳು ತನ್ನೆರಡೂ ಅಂಗೈಗಳನ್ನು ಚಾಚಿ ಮಳೆ ನೀರನ್ನು ಹಿಡಿದು ಮೇಲಕ್ಕೆ ಚಿಮುಕಿಸುತ್ತಾ ಆಟ ಆಡುತ್ತಿದ್ದಳು. ವೈಭವ್ ಇದು ಎಷ್ಟನೇ ಬಾರಿಯೋ ಪರವಶಗೊಂಡದ್ದು. ಹಾಗೆಯೇ ನಿಂತು ಬಿಟ್ಟನು ಅವಳನ್ನೇ ನೋಡುತ್ತಾ. ಆಡುತ್ತಾ ಅತ್ತಿತ್ತ ಮಳೆ ನೀರನ್ನು ಚಿಮುಕಿಸುತ್ತಿದ್ದವಳಿಗೆ ಅಕಸ್ಮಾತಾಗಿ ವೈಭವ್ ಕಂಡನು. ಕ್ಷಣ ಬೆಚ್ಚಿ ನಡುಗಿದರೂ ಸಹ ನಂತರ ಅವನು ಯಾವುದೋ ಲೋಕದಲ್ಲಿ ಇರುವಂತೆ ತನ್ಮಯನಾಗಿ ತನ್ನನ್ನು ನೋಡುತ್ತಾ ಇರುವುದನ್ನು ಕಂಡು ಏನೋ ಒಂದು ತೆರನಾದ ಸಮಾಧಾನ ಮೂಡಿತು ಮನಸ್ಸಿಗೆ. ಭಯ ಆವರಿಸಿದ್ದ ಮೊಗದಲ್ಲೀಗ ಲಜ್ಜೆ ಆವರಿಸಿದೆ. ಮುಖದ ಮೇಲೆ ತುಂಬಾ ಹರಡಿರುವ ಒದ್ದೆ ಕೂದಲನ್ನು ಹಿಂದಕ್ಕೆ ತಳ್ಳುವ ಪ್ರಯತ್ನ ಮಾಡುತ್ತಾ ಅವನನ್ನೇ ನೋಡಿದವಳು ಸಾಕಾದಾಗ ಒಂದಿಷ್ಟು ಮಳೆ ನೀರನ್ನು ಹಿಡಿದು ಅವನ ಮುಖಕ್ಕೆ ಚುಮುಕಿಸಿದಳು. ಪಟ್ಟನೆ ಎಚ್ಚೆತ್ತನು ವೈಭವ್. ನನ್ನ ಊಹೆ ನಿಜ ಆದರೆ ಈಗ ಇವಳು ನನಗೆ ಕಾಣದಂತೆ ಅದೃಶ್ಯಳಾಗುತ್ತಾಳೆ ಎಂದು ಗೊಣಗಿಕೊಂಡು ಅವಳತ್ತಲೇ ನೋಡಿದನು. ಆದರೆ ಅವಳು ಪಟಪಟನೆ ಕಣ್ಣು ಮಿಟುಕಿಸುತ್ತಾ ಅವನನ್ನೇ ನೋಡುತ್ತಾ ನಿಂತಿದ್ದಳು, ಮಾತನಾಡದೆ. 1, 2, 3 ಸಂಖ್ಯೆಗಳ ಎಣಿಕೆ ಏರುತ್ತಲೇ ಇದೆ. ಆದರೆ ಅವಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವೈಭವ್ಗೆ ತಲೆ ಕೆಟ್ಟಂತಾಯಿತು. ಇದೇನಿದು, ಇವಳು ಗಂಧರ್ವ ಕನ್ಯೆ ಅಲ್ಲವಾ ಎಂದುಕೊಂಡು ಮೆಲ್ಲನೆ ಅವಳ ಕೆನ್ನೆಯನ್ನು ಮುಟ್ಟಿದನು. ತಣ್ಣನೆಯ ಅನುಭವ ಕೈಗಾದರೆ ಮಿಂಚು ಹರಿದಂತಹ ಅನುಭವ ಮನಸ್ಸಿಗೆ. ನೀನು ಮನುಷ್ಯಳ? ಹೆಚ್ಚು ಕಡಿಮೆ ಕಿರುಚಿದ್ದನವನು. ಅವನ ಪ್ರಶ್ನೆಗೆ ಹುಬ್ಬೇರಿಸಿದ ತಾರಿಣಿ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದಳು. ಹೌದು, ನಾನು ಮನುಷ್ಯಳೆ ಎಂದಳವಳು ಗೊಂದಲದಿಂದ ಅವನನ್ನೇ ನೋಡುತ್ತಾ. ಸ್ಟುಪಿಡ್, ನೀನು ನಿಜವಾಗಿಯೂ ಮನುಷ್ಯಳ? ಅವಳ ಎರಡೂ ಭುಜಗಳನ್ನು ಹಿಡಿದು ಅಲುಗಾಡಿಸಿಬಿಟ್ಟಿದ್ದನು ಅವನು ಅಚ್ಚರಿಯಿಂದ. ನೋವಾಗುತ್ತೆ ನನಗೆ ಎಂದು ಮುಖ ಕೆಡಿಸಿದವಳು ಮುಂದುವರೆದು, ಯಾಕೆ ಆಗಲಿನಿಂದ ಒಂದೇ ಸಮನೆ ಮನುಷ್ಯಳ ಅಂತ ಕೇಳುತ್ತಿರೋದು ನೀನು? ಅನುಮಾನದಿಂದ ಕೇಳಿದಳವಳು. ಇಷ್ಟು ದಟ್ಟ ಕಾಡಿನಲ್ಲಿ ಒಂದು ನರಮನುಷ್ಯನ ಪತ್ತೆ ಇಲ್ಲ. ಇಂತಹ ಜಾಗಕ್ಕೆ ನಿನ್ನಂತಹ ಹುಡುಗಿ ಒಬ್ಬಳೇ ಬರುತ್ತಾಳೆ ಎಂದರೆ ಅನುಮಾನ ಬಂತು. ನೀನು ನಿಜಕ್ಕೂ ಮನುಷ್ಯಳಾಗಿರಲಿಕ್ಕಿಲ್ಲ ಎಂದು. ಅದಕ್ಕೆ ಕೇಳಿದೆ, ಸಮರ್ಥಿಸಿಕೊಂಡನವನು ತನ್ನ ಅನುಮಾನವನ್ನು. ಅವಳಿಗೆ ನಗು ಬಂದು ಬಿಟ್ಟಿತ್ತು. ಜೋರಾಗಿ ನಕ್ಕು ಬಿಟ್ಟಳವಳು. ಅವಳ ಅಲೆ ಅಲೆಯಾಗಿ ಮೂಡಿಬರುತ್ತಿರುವ ನಗು ಕೇಳಿ ಅವನ ಮನಸ್ಸು ಹುಚ್ಚೆದ್ದು ಕುಣಿಯಿತು. ಮನಸ್ಸು ತಡೆಯದೆ ಅವಳ ಮುಖದ ಹತ್ತಿರ ಬಾಗಿದ್ದನವನು. ಅವನ ಅಚಾನಕ್ ಆ ನಡೆಯನ್ನು ನೋಡಿದ ತಾರಿಣಿ ತಕ್ಷಣ ಹಿಂದಕ್ಕೆ ಬಾಗಿದಳು. ಓಯ್, ಏನ್ ಮಾಡ್ತಿದ್ದೀಯಾ? ಅವಳು ಗದರಿಸುತ್ತಲೇ ಹಿಂದಕ್ಕೆ ಬಾಗಿದರೆ ಇನ್ನೇನು ಬಿದ್ದು ಬಿಡುತ್ತಾಳೆ ಅವಳು ಎಂದುಕೊಂಡು ಅವಳ ಸೊಂಟಕ್ಕೆ ಕೈ ಇಟ್ಟು ಮುಂದಕ್ಕೆ ಎಳೆದುಕೊಂಡನು ಅವನು. ಆದರೆ ಮಾತನಾಡುವ ಗೋಜಿಗೆ ಹೋಗಲಿಲ್ಲ. ಬಿಡು ನನ್ನ, ಇಷ್ಟು ಹೊತ್ತು ನನಗೆ ಯಾರ ಭಯವೂ ಇರಲಿಲ್ಲ. ಆದರೆ ಈಗ ಭಯ ಕಾಡುತ್ತಿದೆ. ಅದು ನೀನು ನನ್ನನ್ನು ಫಾಲೋ ಮಾಡಿಕೊಂಡು ಬಂದಿಲ್ಲ ತಾನೇ ಎಂದು ಪಟಪಟನೆ ಪ್ರಶ್ನಿಸಿದವಳು ಅವನನ್ನು ನೋಡಿದರೆ ಅವನು ಈಗಲೂ ಎಲ್ಲೋ ಕಳೆದು ಹೋದವನಂತೆ ಅವಳನ್ನೇ ನೋಡುತ್ತಾ ನಿಂತಿದ್ದಾನೆ. ಇನ್ನು ತಡೆಯದಾಯಿತು ತಾರಿಣಿಗೆ. ಸರಿಯಾಗಿ ಒಂದು ಕೊಟ್ಟಳು ಕಪಾಳಕ್ಕೆ. ಅವನಿಗೂ ಸರಿಯಾಗಿ ಎಚ್ಚರ ಆಗಿತ್ತು. ಆದರೆ ಹೊಡಿಸಿಕೊಂಡದ್ದು ಅವಮಾನವೂ ಆಗಿತ್ತು. ಸಿಟ್ಟು ನೆತ್ತಿಗೇರಿ ಅವಳ ಮೇಲೆ ಎಗರಾಡಬೇಕು ಅನ್ನುವಷ್ಟರಲ್ಲಿ ಗುಡುಗು ಸಿಡಿಲು ಆರಂಭವಾಗಿತ್ತು. ಅಮ್ಮ ಎಂದು ಕೂಗಿದವನು ಮುದುಡಿಕೊಂಡು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ತಾರಿಣಿ ಕೋಪದಿಂದ ಅವನನ್ನು ನೂಕಿದವಳು ಕಣ್ಣು ಕೆಂಪಾಗಿಸಿಕೊಂಡು ನೋಡಿದರೆ ವೈಭವ್ ಸಣ್ಣಗೆ ನಡುಗುತ್ತಿದ್ದನು. ಅಯ್ಯೋ ಅನಿಸಿತ್ತು ಅವಳಿಗೆ. ನಿಜವಾಗಿಯೂ ಹೆದರಿದ್ದೀಯಾ, ಅಲ್ಲ ನಾಟಕ ಮಾಡುತ್ತಾ ಇದೀಯಾ? ಅನುಮಾನದಿಂದ ಕೇಳಿದ್ದಳವಳು. ಇಲ್ಲ, ನನಗೆ ಗುಡುಗು ಸಿಡಿಲಿನ ಶಬ್ದ ಕೇಳಿದರೆ ಭಯ ಜಾಸ್ತಿ ಆಗುತ್ತದೆ. ಪ್ರಜ್ಞೆ ಕಳೆದುಕೊಳ್ಳುವಷ್ಟು ಹೆದರಿಕೊಳ್ಳುತ್ತೇನೆ. ಪ್ಲೀಸ್ ಹೆಲ್ಪ್ ಮೀ ಎಂದನು ಮುಜುಗರದಿಂದ ತಲೆ ತಗ್ಗಿಸಿ ಕೈ ಹಿಸುಕುತ್ತಾ. ಇಲ್ಲಿಯವರೆಗೂ ಅಪ್ಪಿತಪ್ಪಿಯೂ ಯಾರೊಂದಿಗೂ ಹೇಳಿಕೊಳ್ಳದ ತನ್ನ ಜೀವನದ ಮಹತ್ತರವಾದ ಒಂದು ಗುಟ್ಟನ್ನು ಇನ್ನೂ ಪರಿಚಯವೇ ಆಗದ ಹುಡುಗಿಯೊಂದಿಗೆ ಹೇಳಿಕೊಂಡಿದ್ದನವನು. ಅದಕ್ಕೆ ಬೇಜಾರೇನೂ ಇರಲಿಲ್ಲ. ಆದರೆ ಪುರುಷ ಸಹಜ ಅಹಂಕಾರ ಸ್ವಲ್ಪ ಪೆಟ್ಟು ಮಾಡಿತ್ತು ಅವನ ಮನಸ್ಸಿಗೆ. ಅದರಲ್ಲೂ ಗುಡುಗು ಸಿಡಿಲಿಗೆ ಹೆದರಿ ಹೆಣ್ಣು ಮಕ್ಕಳು ಕಿರಿಚಿಕೊಂಡು ಮುದುಡಿಕೊಂಡು ಗಂಡಿನ ಆಶ್ರಯ ಬಯಸಿದರೆ ಇಲ್ಲಿ ಉಲ್ಟಾ ಹೊಡೆದಿದೆ. ಇವನೇ ಹೋಗಿ ಅವಳ ಆಶ್ರಯ ಪಡೆದುಕೊಂಡಿದ್ದಾನೆ. ಏನಂದುಕೊಳ್ಳುವುದಿಲ್ಲ ಅವಳು. ವೈಭವ್ ಯೋಚಿಸುತ್ತಿರುವಾಗಲೇ ಮತ್ತೊಮ್ಮೆ ಮಿಂಚು ಸಮೇತ ಸಿಡಿಲು ಬಡಿದಿತ್ತು. ಅಮ್ಮ ಎಂದು ಕೂಗಿದವನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ತಾರಿಣಿಯ ಬಾಹುಗಳಲ್ಲಿ ಹುದುಗಿ ಹೋಗಿದ್ದನು. ಈ ಬಾರಿ ಕೋಪ ಮಾಡಿಕೊಳ್ಳಲಿಲ್ಲ ಅವಳು. ಬದಲಿಗೆ ಅವನ ಬೆನ್ನು ತಡವಿ ಪುಟ್ಟ ಮಕ್ಕಳನ್ನು ಸಮಾಧಾನಿಸುವಂತೆ ತಟ್ಟಿ ಸಮಾಧಾನ ಮಾಡಿದಳು. ಹೆದರಬೇಡ, ನಾನಿದ್ದೇನೆ.
ನಾನು ನಿನ್ನ ಜೊತೆ ಇರುತ್ತೇನೆ. ಈಗ ಜೋರಾಗಿ ಒಮ್ಮೆ ಉಸಿರೆಳೆದುಕೊಂಡು ದೇವರನ್ನು ಬೇಡಿಕೋ, ಧೈರ್ಯ ಬರುತ್ತದೆ. ಇಲ್ಲಾಂದರೆ ನಿನಗೆ ಯಾರನ್ನು ತುಂಬಾ ಇಷ್ಟ ಇದೆಯೋ ಅವರನ್ನು ನೆನಪಿಸಿಕೋ, ಎಲ್ಲ ಒಳ್ಳೆಯದಾಗುತ್ತದೆ. ನಮಗೆ ಇಷ್ಟ ಇರುವವರನ್ನು ನೆನಪಿಸಿಕೊಂಡರೆ ಕಷ್ಟ ದೂರ ಹೋಗುತ್ತದೆ ಹಾಗಂತ ಅಮ್ಮ ಹೇಳುತ್ತಿದ್ದರು ಎಂದಳವಳು. ಅವನನ್ನು ಸಂತೈಸಿದಳು. ವೈಭವ್ ಪರವಶಗೊಂಡಂತೆ ಕಣ್ಣು ಮುಚ್ಚಿದನು. ಮನದ ತುಂಬ ಜಲಪಾತದ ಕೆಳಗೆ ಅವಳು ಓಡಾಡುತ್ತಿದ್ದ ದೃಶ್ಯವೇ ಕಿರುನಗೆ ಮೂಡಿತು ಅವನ ಮುಖದಲ್ಲಿ. ನೀನು ಹೇಳೋದು ನಿಜ, ಸ್ವಲ್ಪ ಧೈರ್ಯ ಬಂದಂತಾಯಿತು ನನಗೆ ಎಂದನವನು ಮೆಲ್ಲನೆ. ಹೌದಾ, ಯಾರನ್ನು ನೆನಪಿಸಿಕೊಂಡೆ ಕೇಳಿದಳು ಕುತೂಹಲದಿಂದ. ದೇವತೆಯನ್ನು ಎಂದು ಪಿಸುಗುಟ್ಟಿನವನು. ಓಹೋ, ಈ ಗಂಡು ಹುಡುಗರು ದೇವರನ್ನು ಹತ್ತಿರ ಬಿಟ್ಟುಕೊಳ್ಳುವುದಿಲ್ಲವಾ? ಬರೀ ದೇವತೆಯರಿಗೆ ಮಾತ್ರ ಪೂಜೆ ಮಾಡೋದಾ? ಕುತೂಹಲದಿಂದ ಕೇಳಿದವಳ ಪ್ರಶ್ನೆಗೆ ನಾನು ಆಂಜನೇಯ ಭಕ್ತ ಎಂದು ಹೇಳಿ ಸರಿದು ನಿಂತನು ಅವಳಿಂದ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.